ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಕೂಡ. ಎಸ್, ಮಾರಿಗಲ್ಲು ಅನ್ನುವಂತಹ ವೆಬ್ ಸೀರೀಸ್ ಇನ್ನೇನು ರಿಲೀಸ್ ಹಂತದಲ್ಲಿರುವಂತದ್ದು. ಎಸ್, ಇದರಲ್ಲಿ ನಾಯಕಿ ನಟಿಯಾಗಿ ನಟಿಸಿರುವಂತಹ ರಾಘವಿ ಅವ್ರು ನಮ್ ಜೊತೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಮ್ಯಾಮ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನ್ ಸೂಪರ್. ನೀವ್ ಹೇಗಿದ್ದೀರಾ? ಓಕೆ, ಮೊದಲನೇದಾಗಿ ಮಾರಿಗಲ್ಲು ವೆಬ್ ಸೀರೀಸ್ ಬಗ್ಗೆನೇ ತಗೊಳ್ಳೋಣ. ಮೊದಲ ವೆಬ್ ಸೀರೀಸ್ ಹೇಗ್ ಅನ್ನಿಸ್ತು ಎಕ್ಸ್ಪೀರಿಯನ್ಸ್ ಎಲ್ಲ? ತುಂಬಾ ಖುಷಿ ಆಯ್ತು ನನ್ಗೆ. ರಂಗಾಯಣ್ ರಘು ಸರ್ ಆಗ್ಲಿ, ಗೋಪಾಲ್ ಸರ್ ಆಗ್ಲಿ, ಇವ್ರ ಜೊತೆ ಈ ಒಂದು ವೆಬ್ ಸೀರೀಸ್ ಅಲ್ಲಿ ಕಾಣಿಸ್ಕೊಳ್ಳೋದು ತುಂಬಾ ತುಂಬಾ ಅಂದ್ರೆ ತುಂಬಾ ಲಕ್ಕಿ ಅಂತ ಫೀಲ್ ಆಗುತ್ತೆ. ಈವನ್ ಸೀರಿಯಲ್ ಗಳಲ್ಲೆಲ್ಲ ನಟನೆ ಮಾಡಿದ್ ಒಂದು, ವೆಬ್ ಸೀರೀಸ್ ಆಗಿರ್ಬೋದು, ಸಿನಿಮಾದಲ್ಲಿ ಮಾಡೋದು ಒಂಥರ ಇತ್ತು. ಹೇಗಿತ್ತು ಆ ಬದಲಾವಣೆ ಅನ್ನುವಂಥದ್ದು? ಬದಲಾವಣೆ ಅಂತ ಏನಿಲ್ಲ, ಮಾಮೂಲಿ. ಅಲ್ಲೂ ಅದೇ ಆಕ್ಟಿಂಗ್ ಮಾಡ್ತೀವಿ, ಸಿನಿಮಾದಲ್ಲೂ ಸೇಮ್ ಆಕ್ಟಿಂಗ್. ಓಕೆ, ಆಕ್ಚುಲಿ ಆಕ್ಟ್ ಮಾಡ್ಬೇಕಾದ್ರೆ ಅಲ್ಲೆಲ್ಲ ಹೆವಿ ಮಳೆ ಅಂತೆ. ಹೆಂಗಿತ್ತು ಆ ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು? ಹೇಗೆ ಆಕ್ಟ್ ಮಾಡಿದ್ರಿ? ಅಯ್ಯೋ, ಫುಲ್ ಮಳೆಯಲ್ಲಿ ನಾವು ಮಳೆ ಬರ್ತಿದ್ರೆ ಮತ್ತೆ ಹಿಂಗ್ ಓಡ್ ಹೋಗೋದು. ಮತ್ತೆ ಮಳೆ ಚೂರು ನಿಂತ ಮೇಲೆ ಡಿ.ಒ.ಪಿ ಎಲ್ಲ ಕರೀತಿದ್ರು, ಬನ್ನಿ ಬನ್ನಿ ಬನ್ನಿ, ಬೇಗ ಬೇಗ ಮಳೆ ನಿಲ್ತು. ಮತ್ತೆ ಓಡ್ ಹೋಗ್ತಿದ್ವಿ, ಮತ್ತೆ ಪಟ್ 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 ಹಂಗೆ ಮುಗಿಸ್ಕೊತಾ ಇದ್ವಿ. ಅಂತೂ ನಾನ್ ಸ್ಟಾಪ್ ಮಳೆಯಲ್ಲಿ ಹೆವಿ ಕಷ್ಟ ಆಯ್ತು. ಜಿಗ್ನೆ ಕಾಟ ಎಲ್ಲ ಜಾಸ್ತಿ ಇತ್ತಂತೆ, ಇಂಬ್ಳ ಅಂತೀವಿ ನಮ್ ಸೈಡ್, ಅದೆಲ್ಲ ಜಾಸ್ತಿ ಇತ್ತಂತೆ. ರಕ್ತ ಜಾಸ್ತಿ ಕುಡ್ದಿದ್ಯಾ? ಅಯ್ಯೋ, ನನ್ಗೆ ಅಲ್ಲಿ ಬೇರೆ ನಾವು ಚಪ್ಲಿ ಹಾಕೊಂಡ್ ಶೂಟ್ ಮಾಡಂಗಿಲ್ಲ. ಚಪ್ಲಿ ಇಲ್ದೆ ನಿಂತ್ಕೋಬೇಕು. ನಾನು ಡೈರೆಕ್ಟ್, ಅಯ್ಯೋ ಸರ್ ಚಪ್ಲಿ ಹಾಕೋಬಾರ್ದ, ಅಲ್ಲಿ ಇಷ್ಟು ಉದ್ದ ಹುಳ, ಅದ್ ಹಿಂಗ್ 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 ಹೋಗ್ತಿದ್. ನನಗೆ ಭಯ ಭಯ, ಅಯ್ಯೋಯ್ಯೋ ಅಂತ. ಪ್ರವೀಣ್ ತೇಜ್ ಅವ್ರು ಇದಾರಲ್ಲ, ಅಯ್ಯೋ ಭಯ, ಅಲ್ಲಿ ಹುಳ ಹುಳ ಅಂತಿದ್ದೆ. ಅವ್ರ ಪಾಪ ಇರ್ಲಿ ಇರ್ಲಿ ಏನಾಗಲ್ಲ ಅಂತಿದ್ರು. ಭಯ ಆಗ್ತಿತ್ತು ನಂಗೆ. ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಆ ಶೂಟಿಂಗ್ ಸೆಟ್ ಆಗಿರ್ಬೋದು, ಅಲ್ಲಿ ಕೊಟ್ಟಂತ ಎಲ್ರು ಪ್ರೋತ್ಸಾಹ ಆಗಿರ್ಬೋದು, ಅದೇ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಶೂಟಿಂಗ್ ಸೆಟ್ಟು ಫಸ್ಟ್ ಆಫ್ ಆಲ್ ನನ್ ಬೇಸಿಕಲಿ ಕಲಬುರ್ಗಿ, ನಮ್ಮೂರು ಉತ್ತರ ಕರ್ನಾಟಕ. ಸೊ ಈ ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಕಲಿಯೋದೇ ಎಷ್ಟೋ ದಿನ ತಗೊಂಡ್ತು ನಂಗೆ. ಆಮೇಲೆ ಅಲ್ಲಿಂದ ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಕಲ್ತು, ಇವಾಗ ನನ್ನ ಅಣ್ಣಯ್ಯ ಸೀರಿಯಲ್ ಅಲ್ಲಿ ಮಂಡ್ಯ ಸ್ಲ್ಯಾಂಗ್ ಮಾಡ್ಬೇಕು, ಅದು ಕಲ್ತು. ಆಮೇಲೆ ಇಲ್ಲಿ ಈ ಮಾರಿಗಲ್ಲುಲಿ ಸಿರ್ಸಿ ಲ್ಯಾಂಗ್ವೇಜ್ ಮಾತಾಡ್ಬೇಕು. ಆ ಲ್ಯಾಂಗ್ವೇಜ್ ಅಂತೂ ನನ್ಗೆ ಹೆವಿ ಕಷ್ಟ ಆಗೋಯ್ತು. ಅಯ್ಯೋ, ನಮ್ ಡೈರೆಕ್ಟ್ರು ಪಾಪ ಹೇಳಿ ಹೇಳಿ ಹಿಂಗಲ್ಲ ಹಿಂಗೆ ಹಿಂಗಲ್ಲ ಹಿಂಗೆ ಪೂರ್ತಿ ತಿದ್ದಿದ್ರು ನನ್ನ. ಆಕ್ಚುಲಿ ಆ ಕಡೆ ಭಾಗದವರು ಮಲ್ನಾಡ್ ಭಾಗಕ್ಕೆ ಹೊಂದ್ಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ. ಹೆಂಗ್ ಹೊಂದ್ಕೊಂಡೋದ್ರಿ? ಇವೇನ್ 1 ತಿಂಗಳು 2 ತಿಂಗಳು ಶೂಟಿಂಗ್ ಸೆಟ್ ಅಲ್ಲಿ ಅಲ್ಲೇ ಇರ್ಬೇಕಾಗಿರುತ್ತೆ, ಹೆಂಗ್ ಹೊಂದ್ಕೊಂಡೋದ್ರಿ? ಇಲ್ಲ, ನಂದೇನ್ ಜಾಸ್ತಿ ದಿನ ಇರ್ಲಿಲ್ಲ, ಬೇಗ ಬೇಗ ಮುಗಿಸಿದ್ರು ಡೈರೆಕ್ಟ್. ನಿಮ್ಮ ಪಾತ್ರ ಮಾರಿಗಲ್ಲು ಅಲ್ಲಿ ಹೇಗಿದೆ? ಯಾವ ಪಾತ್ರ ಹಾಕ್ತಾ ಇದಾರೆ? ಯಾವ ಪಾತ್ರಕ್ಕೆ ಬಣ್ಣ ಹಾಕ್ತಿದ್ದೀರಾ? ನಾನು ಈ ಮಾರಿಗಲ್ಲು ವೆಬ್ ಸೀರೀಸ್ ಅಲ್ಲಿ ವರ್ಧಾ ಅವ್ರು ಮಾಡಿದಾರಲ್ಲ, ಪ್ರವೀಣ್ ತೇಜ್ ಅವರು, ವರ್ಧಾ ಅವ್ರ ತಂಗಿ ಕ್ಯಾರೆಕ್ಟರ್ ಮಾಡ್ತೀನಿ. ಇವೇನು ಒಂದಷ್ಟು ಜನ ಹೇಗಾಗುತ್ತಂದ್ರೆ, ಇದು ಯಕ್ಷಗಾನ ಸಮಥಿಂಗ್ ಇದೆ, ಇವೇನ್ ದೈವಗಳನ್ನ ತರುವಂತಹ ಕೆಲಸ ಆಗ್ತಿದೆ. ಈ ಕತೆ ಫಸ್ಟ್ ನೀವು ಕೇಳಿದಾಗ, ನಿಮಗೆ ಆಪರ್ಚುನಿಟಿ ಬಂದಾಗ, ಅದು ಬೇರೆ PRK ಪ್ರೊಡಕ್ಷನ್, ಸೊ ಹೇಗ ಅನ್ನಿಸ್ತು? ಅದೇ PRK ಪ್ರೊಡಕ್ಷನ್ ಅಲ್ಲಿ ಇದು ನಂದು ಸೆಕೆಂಡ್ ಸಿನಿಮಾ. ಅಂದ್ರೆ ಫಸ್ಟ್ ಎಕ್ಕಾದಲ್ಲಿ ಮಾಡಿದೆ, ಒಂದು ಪುಟ್ಟ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೆ. ಇದು ಸೆಕೆಂಡ್ ಮತ್ತೆ PRK ಅಲ್ಲಿ ಬಂದಾಗ ನನಗೆ ತುಂಬಾ ಖುಷಿ ಆಯ್ತು. ಅಪ್ಪು ಸರ್ ಆಶೀರ್ವಾದನೆ ಅಂತ ಅನ್ಕೊಂಡೆ ನಾನು. ನಿಜವಾಗ್ಲು ಖುಷಿ ಆಯ್ತು ನನ್ಗೆ. PRK ಅಂದ ತಕ್ಷಣ ಫಸ್ಟ್ ನೆನಪಾಗದೆ ಅಪ್ಪು ಸರ್. ಖುಷಿಯಾಗಿ, ಆಮೇಲೆ ಕತೆ ಹೇಳಿದ್ಮೇಲೆ ದೇವರಾಜ್ ಸರ್ ವಾವ್ ಅನ್ಸ್ತು ನಂಗೆ. ಗ್ಯಾರಂಟಿ ತುಂಬಾ ಹಿಟ್ ಆಗುತ್ತೆ ವೆಬ್ ಸೀರೀಸ್ ಅಂತ ಅನ್ಸುತ್ತೆ. ಇದನ್ನ ಹೊರತುಪಡಿಸಿ ಅಣ್ಣಯ್ಯ ಸೀರಿಯಲ್ ಬರ್ತೀನಿ, ಅಣ್ಣನ ಮುದ್ದು ತಂಗಿ. ಓಕೆ, ಏನ್ ಹೇಳ್ತೀರಾ ಅಣ್ಣಯ್ಯ ಸೀರಿಯಲ್ ಬಗ್ಗೆ? ಅಣ್ಣಯ್ಯ ಸೀರಿಯಲ್ ನಡೀತಾ ಇದೆ. ಸೊ ಒಳ್ಳೆ ಟೀಮು, ಶೂಟಿಂಗ್ ಮಾಮೂಲಿ ನಡೀತಾ ಇರುತ್ತೆ. ಚೆನ್ನಾಗಿದೆ ಟೀಮ್ ಎಲ್ಲ. ರಾಣಿ ಮದ್ವೆ ಆಗಲ್ಲ ಅಂತ ಮದ್ವೆ ಆದ್ಲು. ಓಕೆ, ಮದ್ವೆ ಆಗ್ಬೇಕಾದ್ರೆ ಗೊತ್ತಾಗ್ಲಿಲ್ವಾ ನನ್ ಗಂಡ ದಡ್ಡ ಅಂತ ಹೇಳಿ? ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ರಾಣಿಗೆ. ಮನುಗೆ ಅಷ್ಟೊಂದು ಪ್ರೀತಿ ಮಾಡ್ತಿದ್ಲು, ಮನ್ಸಲ್ಲೇ ಪ್ರೀತಿನ ಬಚ್ಚಿಟ್ಕೊಂಡಿದ್ಲು. ಅಣ್ಣಂಗೆ ಹೇಳಕ್ಕೂ ಆಗ್ತಿರ್ಲಿಲ್ಲ. ಸೊ ಅದೇ ಪ್ರಪೋಸಲ್ ಮನೆ ತನಕ ಬಂದಾಗ ಇನ್ನು ಖುಷಿಯಿಂದ ರಾಣಿ ಮದ್ವೆ ಆದ್ಲು. ಒಂದ್ ವೇಳೆ ರಾಣಿಗೆ ಮನು ದಡ್ಡ ಅಂತ ಗೊತ್ತಾಗಿದ್ರೆ ಆ ಪ್ರೀತಿ ಮೂಡ್ತಿರ್ಲಿಲ್ವಾ? ಅದು ಗೊತ್ತಿಲ್ಲ, ರಾಣಿಗೆ ಕೇಳ್ಬೇಕು. ರಾಣಿನೇ ಮತ್ತೆ ಪ್ರಶ್ನೆ ಮಾಡ್ಬೇಕು. ಒಂದ್ ಕ್ಷಣ ರಾಣಿಗೆ ಹೋಗ್ಬಿಡಿ, ನೀವು ಹೇಳ್ತೀನಿ. ಇಲ್ಲ, ರಾಣಿ ತುಂಬಾ ಮುಗ್ದೆ ಹುಡುಗಿ. ಸೊ ತುಂಬಾ ಒಳ್ಳೆ ಮನ್ಸಿರೋಳು. ಸೊ ಅವಳು ಪೆದ್ದ ಅಂತ ಗೊತ್ತಿದ್ರುನು ಮಧುನ ಮದ್ವೆ ಆಗ್ತಿದ್ಲು ಅನ್ಸುತ್ತೆ. ಎಲ್ರಿಗಿಂತ ಸ್ವಲ್ಪ ಮೆಚುರಿಟಿ ಹೊಂದಿದ್ದು ಮನೆಯಲ್ಲಿ ರಾಣಿ. ಬಟ್ ರಾಣಿನೇ ಕಳಿಸ್ಬಿಟ್ರು ಅಕ್ಕಂಗಿಂತ ಮುಂಚೆ. ಅದೇ ಎಲ್ಲ ಏನಂತಾರೆ, ಕಂಕಣ ಬಲ ಅಂತಾರಲ್ಲ. ಫಸ್ಟ್ ಗುಂಡಮ್ಮಂಗ್ ಕಂಕಣ ಬಂತು, ಆಮೇಲೆ ನೆಕ್ಸ್ಟ್ ನನಗೆ, ರಾಣಿಗೆ. ಇವಾಗ ನೋಡ್ಬೇಕು, ರತ್ನಾಕನ್ ಮದ್ವೆ ತುಂಬಾ ಕಷ್ಟದಲ್ಲಿದೆ. ನೋಡೋಣ, ಎಲ್ಲ ದೇವ್ರಿಚ್ಛೆ. ಅಳಿಯ ಬೇರೆ ಬರ್ತಾ ಇದಾರೆ ಮನೆಗೆ.
ಅಳಿಯ ಯಾರು ಗೊತ್ತಾಗಿಲ್ಲ. ಇದು ನಿಮ್ ಅಣ್ಣಂಗ್ ಮಗು ಆಗ್ತಿದೆ. ಓ ನಮ್ಮ ಅಳಿಯ. ಅಯ್ಯೋ ತುಂಬಾ ಖುಷಿ ಸುದ್ದಿ. ಅದು ಇನ್ನು ರಾಣಿಗೆ ತಲುಪಿಲ್ಲ. ರಾಘವಿ ಇವಾಗ ನನಗ್ ತಲುಪಿದೆ. ರಾಣಿಗೆ ಹೇಳೋಣ ಅಂತೀರಾ? ಓಕೆ ಡನ್. ಒಂದ್ ವೇಳೆ ಇವೇನ್ ಅಕ್ಕಂಗೆ ಮದ್ವೆ ಆಯ್ತು ಅಂದ್ರೆ ಇವೇನು ರಾಣಿಗೆ ತುಂಬಾ ಮನೇಲಿ ಕಷ್ಟ ಕೊಡ್ತಾ ಇದಾರೆ, ಬೇರೆ ಮನೆ ಮಾಡುವಂತ ಪ್ಲಾನ್ ಇದೆಯಾ? ಅಯ್ಯೋ ಅದು ಇನ್ನೂ ಗೊತ್ತಿಲ್ಲ, ವೇಟ್ ಮಾಡ್ಬೇಕು, ನನ್ಗೂ ಗೊತ್ತಿಲ್ಲ. ಓಕೆ, ಮನೇಲಿ ತುಂಬಾ ಕಷ್ಟ ಕೊಡ್ತಾ ಇದಾರಲ್ಲ, ಗಟ್ಸಾಗ್ ನಿಲ್ಲಕ್ ಆಗ್ತಾ ಇಲ್ವಾ ರಾಣಿಗೆ? ಹೇಳ್ಬೋದಾ? ಅದು ಗೊತ್ತಿಲ್ಲ ನಂಗೆ. ಅಂದ್ರೆ ಸ್ಟೋರಿ ಹೇಗ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್. ಸೊ ಆದಷ್ಟು ಬೇಗ ರಾಣಿ ಸ್ಟ್ರಾಂಗ್ ಆಗ್ಲಿ ಅಂತ ನಾನು ಆಶಿಸ್ತೀನಿ. ಆ ಗಾಡಿನ ಹೆಂಗ್ ತಳದ್ರಿ ನೀವ್ 2 ಕೈಯಲ್ಲಿ? ಅಷ್ಟೊಂದ್ ಶಕ್ತಿ? ನಾನು ನಿಜವಾಗ್ಲೂ ಹೇಳ್ಬೇಕು, ನಿಜವಾಗ್ಲೂ ಆ ಗಾಡಿ ತಳ್ಳಿದ್ದು ನಾನೊಬ್ಳೆ. ತುಂಬಾ ಭಾರ ಇತ್ತು ಗಾಡಿ ಅಂತೂ. ನಾನು ತಳ್ತಾನೆ ಇದ್ದೀನಿ. ನಾನು ಒಬ್ಳೆ ತಳ್ಳಿದ್ದು. ಕ್ಲೋಸ್ ಶಾಟ್ ಅಲ್ಲಿ, ವೈಡ್ ಅಲ್ಲಿ ಎಲ್ಲ ನಾನು ಒಬ್ಳೆ ತಳ್ಳಿದ್ದು ಗಾಡಿ. ಶಕ್ತಿ ಇದೆ ಹಾಗಿದ್ರೆ. ಎಷ್ಟ್ ಶಕ್ತಿ ಇದೆ? ಮಕ್ಕಳ ಒಂದ್ ದಯೆಯಿಂದ ತಳ್ಬಿಟ್ಟೆ ಅಂತೀರಾ? ಓಕೆ, ಇವಾಗ ಬೆಂಕಿ ಹಚ್ಬಿಟ್ಟಿದಾರಲ್ಲ ನಿಮಗೆ ಮತ್ತೆ ಮನುಗೆ, ರಾಣಿಗೆ ಮತ್ತೆ ಮನುಗೆ, ಹೆಂಗೆ ಮುಂದಿನ ಕತೆ? ನೀವು ಎಪಿಸೋಡ್ ನ ನೋಡ್ಬೇಕು, ಆವಾಗ್ಲೇ ಗೊತ್ತಾಗುತ್ತೆ. ಓಕೆ, ಯಾವ ರೀತಿ ಇದೆ ಇನ್ ಮುಂದೆ? ಇವೇನ್ ಬೆಂಕಿ ಹಚ್ಚಿದ್ ನೋಡಿದಾಗ ಒಂದಷ್ಟು ಜನಕ್ಕೆ ಓಕೆ ನಿಮ್ಮ ಪಾತ್ರ ಇಲ್ಲಿಗೆ ಎಂಡ್ ಆಗುತ್ತಾ ಅನ್ನುವಂಥದ್ದು ಗೊತ್ತಾಗತ್ತೆ. ಸೊ ಏನಿದೆ ಮುಂದೆ? ಇದೆಯಾ ಏನಾದ್ರು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆಯಾ? ಟ್ವಿಸ್ಟ್ಗಳಂತೂ ಸಾಕಷ್ಟು ಟ್ವಿಸ್ಟ್ಗಳಿದೆ ನಮ್ಮ ಅಣ್ಣಯ್ಯ ಸೀರಿಯಲ್ ಅಲ್ಲಿ. ಸೊ ಆಮೇಲೆ ಇನ್ನೊಂದು ಖುಷಿ ಸುದ್ದಿ ಅಂದ್ರೆ ಇಡೀ ಕರ್ನಾಟಕದಲ್ಲಿ ನಮ್ಮ ಅಣ್ಣಯ್ಯ ಸೀರಿಯಲ್ ನಂಬರ್ 1 ಆಗಿ ನಿಂತ್ಕೊಂಡಿದೆ. ಸತತವಾಗಿ 3 ವಾರದಿಂದ ನಂಬರ್ 1 ಇದೆ. ಸೊ ಅದು ತುಂಬಾ ಹೆಮ್ಮೆ, ಖುಷಿ. ಕೊನೆಯದಾಗಿ ಏನ್ ಹೇಳ್ತೀರಾ ಮಾರಿಗಲ್ಲು ಸಿನಿಮಾ ವೆಬ್ ಸೀರೀಸ್ ಬಗ್ಗೆ ಜನರಿಗೆ? ಇದೇ 31 ಅಕ್ಟೋಬರ್ಗೆ ನಮ್ಮ ಮಾರಿಗಲ್ಲು ರಿಲೀಸ್ ಆಗ್ತಿದೆ. ಸೊ ಎಲ್ರೂ ZEE5 ಆಪ್ ಅಲ್ಲಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಕ್ಚುಲಿ ಅಣ್ಣಯ್ಯ ಸೀರಿಯಲ್ ಕೂಡ ZEE5, ಇದು ZEE5 ಎಲ್ಲ ZEE5 ಇದ್ರದ್ದು ತವ್ರ ಮನೆ. ನನಗೆ ZEE5 ZEE ಕನ್ನಡ ಒಂಥರ ತವ್ರ ಮನೆ. ಥ್ಯಾಂಕ್ ಯು ಸೋ ಮಚ್ ರಾಘವಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ರಾಘವಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯ ಕೂಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.